ಬಿಜೆಪಿ ಒಂದು ಮನೆ ಮುರುಕ ಪಕ್ಷ. ಜಿಂಕೆಯನ್ನು ಹಿಡಿದು ತರಲು ಹೋದನೋ ರಾಮ ಅಥವಾ ಮಾಂಸಕ್ಕಾಗಿ ಕೊಲ್ಲಲು ಹೋದನೋ ಎನ್ನುವಂಥ ಪ್ರಶ್ನೆಯನ್ನು ಹೆಂಡತಿಯನ್ನು ತಂದು ಬೆಂಕಿಗೆ ಹಾಕಿಬಿಟ್ಟು ಪರೀಕ್ಷೆ ಮಾಡ್ತಾನೆ ರಾಮ. ಇಷ್ಟು ಮಾಡಿದ್ರು ಕೂಡ ಮಹಿಳೆಯರು ಅವನನ್ನು ದೊಡ್ಡ ಮನುಷ್ಯ, ಮರ್ಯಾದಾ ಪುರುಷೋತ್ತಮ ರಾಮ ಅಂತ ಇವರೇ ಹೆಂಗಸರು ಒಪ್ಕೊಂಡಿರುವಾಗ ಬೇರೆಯವರು ಏನು ಮಾಡ್ಲಿಕ್ಕಾಗ್ತದೆ? ಆ ಕೃಷ್ಣನೋ ಎಷ್ಟು ಮಂದಿ ಹೆಂಡತಿಯರು, ಎಷ್ಟು ಮಂದಿ ಲವರ್ಗಳು ಯಾರಿಗೂ ಗೊತ್ತಿಲ್ಲ. ದೇವರುಗಳೇ ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ. ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕಥೆ ಕಾರಣ. ರಾಮಾಯಣದ ಕಥೆ ನಿಮಗೆ ಗೊತ್ತುಂಟು, ಆದರೆ ಅದರ ರಾಜಕೀಯದ ಬಗ್ಗೆ ತಿಳಿಯಬೇಕಾದ್ರೆ ನಿಮಗೆ ಸ್ವಲ್ಪ ವಿಶ್ಲೇಷಣೆ ಬೇಕಾಗ್ತದೆ. ಬರೀ ಮೇಲ್ಮೇಲಿನ ರಾಮಾಯಣ ತಿಳಿದರೆ ಸಾಲದು, ಅದರ ಒಳಹೂರಣಗಳನ್ನು ಕೂಡ ನೀವು ತಿಳಿಯಬೇಕಾಗ್ತದೆ. ರಾವಣನ ಲಂಕೆಯ ಸಂಹಾರದ ಬಳಿಕ ರಾಮನು ಮತ್ತೆ ಅಯೋಧ್ಯೆಗೆ ಹಿಂತಿರುಗಿ ರಾಜನಾಗಿದ್ದಾನೆ. ಒಂದು ದಿನ ಬ್ರಾಹ್ಮಣನೊಬ್ಬನು ಬಾಲಕನೊಬ್ಬನ ಶವವನ್ನು ಹಿಡಿದುಕೊಂಡು ರಾಮನ ಸಭೆಗೆ ಬರುತ್ತಾನೆ. ಒಂದೇ ಸಮನೆ ಗೋಳೆಂದಳುತ್ತಾನೆ. ಯಾಕೆಂದು ಕೇಳಿದಾಗ ಆತ ಹೇಳ್ತಾನೆ, ರಾಮ, ನಿನ್ನ ಆಡಳಿತದಿಂದಾಗಿ ಇಷ್ಟೆಲ್ಲ ಅನಾಹುತ ಆಗಿದೆ. ಸನಾತನ ಧರ್ಮ ಉಳಿಸಲಾಗದೆ ನಿನ್ನಿಂದಾಗಿ ನನ್ನ ಮಗ ಸಾವನ್ನಪ್ಪಿದ್ದಾನೆ. ಇದನ್ನು ಕೇಳಿ ರಾಮನಿಗೆ ಆಶ್ಚರ್ಯವಾಗ್ತದೆ. ನನ್ನ ಆಡಳಿತಕ್ಕೂ ನಿನ್ನ ಮಗನ ಸಾವಿಗೂ ಕಾರಣ ಏನು ಅಂತ. ಆವಾಗ ಹಿಂದೂ ಧರ್ಮ ಅನ್ನುವಂಥ ಶಬ್ದ ಎಲ್ಲ ರಾಮಾಯಣದಲ್ಲಿ ಇಲ್ಲ, ಅದೆಲ್ಲ ಇತ್ತೀಚಿನ ಶಬ್ದ. ಆಗ ವೈದಿಕ ಮತ್ತು ಸನಾತನ ಅನ್ನುವಂಥ ಶಬ್ದಗಳೇ ಬಳಕೆಯಾಗಿವೆ. ಅದರಂತೆ ಆ ಬ್ರಾಹ್ಮಣ ಹೇಳ್ತಾನೆ, ಶೂದ್ರನೊಬ್ಬನು ತಪಸ್ ಮಾಡ್ತಾ ಇದ್ದಾನೆ ನಿನ್ನ ರಾಜ್ಯದಲ್ಲಿ. ಕ್ಷತ್ರಿಯನಾದ ನೀನು ಸನಾತನ ಧರ್ಮದ ಚಾತುರ್ವರ್ಣ ಪದ್ಧತಿಯನ್ನು ಪಾಲಿಸದೆ ರಾಜ್ಯಭಾರ ನಡೆಸುತ್ತಿರುವುದರಿಂದ ನನ್ನ ಮಗ ಸತ್ತಿದ್ದಾನೆ. ರಾಮ ಕೇಳಲಿಲ್ಲ. ಶೂದ್ರ ಒಬ್ಬ ತಪಸ್ ಮಾಡಿದ ಕೂಡಲೇ ನಿನ್ನ ಮಗ ಯಾಕೆ ಸಾಯಬೇಕು ಅಂತ ರಾಮ ಕೇಳಲಿಲ್ಲ. ಹಾಗಾದರೆ ಬಿಡುವುದಿಲ್ಲ ಅಂತೇಳಿ ನೇರ ಹೋಗ್ಬಿಟ್ಟು ಸೇನೆಯನ್ನು ತೆಗೆದುಕೊಂಡು ಹೋಗಿ ಶಂಭೂಕನ ತಲೆಯನ್ನು ತಪಸ್ಸು ಮಾಡುತ್ತಿದ್ದಂಥ ಶಂಭೂಕನೆಂಬ ಶೂದ್ರನ ತಲೆಯನ್ನು ಕತ್ತರಿಸಿಬಿಡ್ತಾನೆ. ಇದು ರಾಮಾಯಣದಲ್ಲಿರುವಂಥ ಕತೆ. ಈಗ ನಡೆದಿರುವ ರಾಜಕೀಯ ಕೂಡ ಹಾಗೇನೆ. ಸನಾತನ ಧರ್ಮದ ಉಳಿವು ಅನ್ನುವಂಥದ್ದಕ್ಕೆ ಮುಖ್ಯತ್ವ ಸಿಕ್ಕಿ ಜನಸಾಮಾನ್ಯರ ಉಳಿವು ಎನ್ನುವುದಕ್ಕೆ ಮುಖ್ಯತ್ವವೇ ಸಿಕ್ಕಿಲ್ಲ. ಅಷ್ಟೇ ಅಲ್ಲ, ರಾಮಾಯಣದಲ್ಲೂ ಇನ್ನೂ ಕೆಲವು ರಾಜಕೀಯಗಳಿವೆ. ವಾಲಿಯನ್ನು ಮರಗಳ ಮರೆಯಿಂದ ಕೊಂದಂಥ ರಾಮ ಆ ಮೂಲಕ ವಾಲಿಯ ತಮ್ಮನಾದ ಸುಗ್ರೀವನ ಸ್ನೇಹವನ್ನು ಗಳಿಸುತ್ತಾನೆ. ಇದನ್ನು ಕೇಳಿದಂಥ ವಿಭೀಷಣನು ತಾನು ಮುಂದೆ ರಾಜನಾಗುವಂಥ ದುರುದ್ದೇಶದಿಂದ ಅಣ್ಣನಾದ ರಾವಣನಿಗೆ ಕೈಗೊಟ್ಟು ರಾಮನ ಪಕ್ಷವನ್ನು ಸೇರಿಕೊಳ್ತಾನೆ. ಇವಾಗಲೂ ಅಷ್ಟೇ, ಪ್ರತಿದಿನ ಆ ಪಕ್ಷದಿಂದ ಈ ಪಕ್ಷ, ಈ ಪಕ್ಷದಿಂದ ಆ ಪಕ್ಷ ಆರ್ತಾನೆ ಇರ್ತಾರೆ. ಮಹಾರಾಷ್ಟ್ರದ ಬಾರಾಮತಿ ಎನ್ನುವಂಥ ಕ್ಷೇತ್ರದಲ್ಲಿ ಬಿಜೆಪಿಗೆ ಹೋಗಿರುವಂಥ NCPಯ ನಾಯಕ ಅಜಿತ್ ಪವಾರ್ ಅವರು ಏನು ಹೇಳಿದ್ದಾರೆ? ಇಷ್ಟು ದಿನ ನೀವು ಮಗಳನ್ನು ಗೆಲ್ಲಿಸಿದ್ದೀರಿ, ಇನ್ಮೇಲೆ ನನ್ನ ಸೊಸೆಯನ್ನು, ಈ ಕ್ಷೇತ್ರದ ಸೊಸೆಯನ್ನು ಗೆಲ್ಲಿಸಿ ಅಂತ. ಸುಪ್ರಿಯಾ ಸುಳೆ ಅವರು ಶರದ್ ಪವಾರ್ ಮಗಳು, ಅಲ್ಲಿ ಬಾರಾಮತಿಯ ಸಂಸದೆ. ಇವಾಗ ಮನೆ ಮುರುಕ ಬಿಜೆಪಿ ಅಲ್ಲಿ ಅಜಿತ್ ಪವಾರ್ರ ಹೆಂಡತಿಯನ್ನೇ ನಿಲ್ಲಿಸಿದೆ ಬಿಜೆಪಿಯಿಂದ. ಸುಪ್ರಿಯಾ ಸುಳೆ NCPಯಿಂದ ನಿಂತಿದ್ರೆ ಅಜಿತ್ ಪವಾರ್ ಅವರ ಪತ್ನಿ ಬಿಜೆಪಿಯಿಂದ ನಿಂತಿದ್ದಾರೆ. ಅಂದರೆ ಚಿಕ್ಕಮ್ಮ ಮತ್ತು ಮಗಳ ನಡುವೆ ಸ್ಪರ್ಧೆ. ಇದು ಕೈಕೇಯಿಯ ರಾಜಕೀಯ. ಇದು ಕೈಕೇಯಿಯ ರಾಜಕೀಯ ಕೂಡ ಇಲ್ಲಿ ಇವಾಗ ನಡೀತಾ ಇದೆ. ಇದನ್ನು ನಾನು ಮಾತ್ರ ಹೇಳಲಿಲ್ಲ. ನಿನ್ನೆ ಕಲಬುರಗಿಯಲ್ಲಿ ಸಭೆ ನಡೆಸಿದಂಥ ಮಾಜಿ ಮಂತ್ರಿ ಮಾಲಿಕಯ್ಯ ಗುತ್ತೇದಾರ್ ಅವರು ಏನು ಹೇಳಿದ್ದಾರೆ? ಬಿಜೆಪಿ ಒಂದು ಮನೆ ಮುರುಕ ಪಕ್ಷ. ಅವರು ಬಿಜೆಪಿಯಲ್ಲೇ ಇರೋದು, ನಾನು ಹೇಳಿದ್ದಲ್ಲ, ಬಿಜೆಪಿಯಲ್ಲಿರುವ ಒಬ್ಬರೇ ಹೇಳಿರೋದು. ನನ್ನ ಮನೆಯನ್ನು ಮುರಿದುದಲ್ಲದೆ ಈ ವಿಜಯೇಂದ್ರ ಮತ್ತು CT ರವಿ ದೊಡ್ಡ ಭ್ರಷ್ಟರು.
ವಿಧಾನಸಭಾ ಚುನಾವಣೆಯ ವೇಳೆ ನನಗೆ ಟಿಕೆಟ್ ಕೊಟ್ಟದ್ದಲ್ಲದೆ ನನ್ನ ತಮ್ಮನನ್ನು ಎತ್ತಿ ಕಟ್ಟಿ ನನ್ನ ಎದುರು ನಿಲ್ಲಿಸಿ ಇಬ್ಬರು ಸೋಲುವಾಗೆ ಮಾಡಿದ್ದಾರೆ ಈ ವಿಜಯೇಂದ್ರ ಮತ್ತು ಸಿ.ಟಿ. ರವಿ. ಈಗ ಮತ್ತೆ ನನ್ನ ತಮ್ಮನನ್ನು ಬಿಜೆಪಿಗೆ ಸೇರಿಸಿಕೊಂಡಿದ್ದಾರೆ. ಈ ಮನೆ ಮುರುಕ ಪಕ್ಷದಲ್ಲಿ ನಾನು ಇರಬಾರದು ಅಂತ ತೀರ್ಮಾನ ಮಾಡಿದ್ದೇನೆ. ಇನ್ನು 3-4 ದಿನದಲ್ಲಿ ಬಿಜೆಪಿಗೆ ಟಾಟಾ ಹೇಳ್ತೇನೆ ಅಂತ ಮಾಲಿಕಯ್ಯ ಗುತ್ತೇದಾರ್ ಅವರು ತಮ್ಮ ಅಭಿಮಾನಿಗಳ ಸಭೆಯಲ್ಲಿ, ಅನುಯಾಯಿಗಳ ಸಭೆಯಲ್ಲಿ ನಿನ್ನೆ ಘೋಷಣೆ ಮಾಡಿದ್ದಾರೆ. ಈ ರೀತಿ ರಾಜಕೀಯದಲ್ಲಿ ಇನ್ನೊಂದು ಮಾತು ಕೂಡ ಮಾಲಿಕಯ್ಯ ಗುತ್ತೇದಾರ್ ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಗ್ಯಾರಂಟಿ ಕಾರಣವಲ್ಲ, ಬಿಜೆಪಿಯ ಭ್ರಷ್ಟಾಚಾರವೇ ಕಾರಣ ಅಂತ ಬಿಜೆಪಿಯಲ್ಲೇ ಇರುವಂತ ಮಾಲಿಕಯ್ಯ ಗುತ್ತೇದಾರ್ ಅವರು ಹೇಳಿದ್ದಾರೆ. ರಾಮನವಮಿಗೆ ಬಂದಂತೆ ಇನ್ನೊಂದು ರಾಜಕೀಯ ಕೂಡ ನಡೆದಿದೆ. ನಿನ್ನೆ ಪಶ್ಚಿಮ ಬಂಗಾಳ ಮತ್ತು ಬಿಹಾರದಲ್ಲಿ ಪ್ರಚಾರವನ್ನು ನಡೆಸಿದಂತ ಪ್ರಧಾನಿ ಮೋದಿ ಅವರು ಏನು ಹೇಳಿದ್ರು? ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ರಾಮನವಮಿ ನಡೆಯದಂತೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎನ್ನುವ ಮಾತನ್ನು ಹೇಳಿದ್ದಾರೆ. ಇದನ್ನು ಕೇಳಿದ ದೀದಿ ಕಿಡಿಕಿಡಿಯಾಗಿ ಇಂದು ಪಶ್ಚಿಮ ಬಂಗಾಳದ 10 ಕಡೆ ತೃಣಮೂಲ ಕಾಂಗ್ರೆಸ್ನವರಿಂದ ರಾಮನವಮಿ ಆಚರಣೆ ಆಗ್ತಾ ಇದೆ. ಏನಪ್ಪಾ ರಾಮ ನಿನ್ನ ಕತೆ, ರಾಮ ಹೀಗೆ ನಿನ್ನ ಹೆಸರು ಹೇಳ್ಕೊಂಡು ಈ ರಾಜಕಾರಣಿಗಳು ಮಾಡ್ತಿರುವಂತ ರಾಜಕೀಯ ನೋಡಿದರೆ ಏನು ಹೇಳೋದು? ಮೋದಿ ಅವರು ಹೇಳ್ತಾರೆ ತೃಣಮೂಲ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಅವರು ರಾಮನವಮಿ ನಡೆಸದಂತೆ ಮಾಡ್ತಾ ಇದ್ದಾರೆ ಅಂತ. ದೀದಿಯವರ ಕಡೆಯವರು ಪಶ್ಚಿಮ ಬಂಗಾಳದಲ್ಲಿ ರಾಮನವಮಿ 16 ಕಡೆ ನಡೆಸಿ ಇದಕ್ಕೆ ಪ್ರತಿಭಟನೆ ನಡೆಸ್ತಾರೆ. ಅಂದರೆ ಅವರು ರಾಮನವಮಿ ನಡೆಸೋದು ಪ್ರತಿಭಟನೆಗೋಸ್ಕರ, ಇವರು ರಾಮನವಮಿ ಮಾಡ್ತಿಲ್ಲ ಬಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳೋದು ತನಗೆ ಮತ ಪಡೆಯುವುದಕ್ಕೋಸ್ಕರ. ರಾಮ ನಿನ್ನ ಗತಿ ಇಲ್ಲಿಗೆ ಬಂತಲ್ಲಪ್ಪ. ಹೀಗೆ ರಾಮಾಯಣದ ಪ್ರತಿಯೊಂದು ಅಂಕಗಳು ಕೂಡ ಪ್ರತಿಯೊಂದು ಹಂತದಲ್ಲೂ ಬೇರೆ ಬೇರೆ ಇರ್ತದೆ. ನದಿಯನ್ನು ದಾಟುವಂತಹ ವಿಚಾರ ಇರ್ಬೋದು, ಪರ್ಣಕುಟಿಯ ಸಮಾಚಾರವಿರ್ಬೋದು, ಬೇಟೆಯಾಡುವ ಸಮಾಚಾರ ಇರ್ಬೋದು. ಬೇಟೆಯಾಡುವ ವಿಚಾರವನ್ನು ಬರುವಾಗ ತಮಿಳುನಾಡಲ್ಲಿ ಈ ಬಗೆಗೆ ಕೀಮಾಯಣ ಅಂತ ಒಂದು ನಾಟಕವನ್ನೇ ಆಡ್ತಾ ಇದ್ರು. ಎಂ.ಆರ್. ರಾಧಾ ಅಂತ ದಿವಂಗತ ನಟ, ಅವರ ಮಗಳು ಇವಾಗ ವಿರುದುನಗರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ರಾಧಿಕಾ ಅಂತ. ಅವರ ತಂದೆ ಎಂ.ಆರ್. ರಾಧಾ ಅವರು ಒಂದು ನಾಟಕ ಆಡ್ತಾ ಇದ್ರು. ಅದು ಆ ಎಂ.ಆರ್. ರಾಧಾ ಕೂಡ ಒಂದು 3-4 ಹೆಂಡತಿಯರು, ಅದರಲ್ಲಿ ಒಬ್ಬರ ಮಗಳು ಇವಳು ರಾಧಿಕಾ. ಮೊದಲ ಹೆಂಡತಿಯ ಮಗ ಅವರು ಒಂದು ನಾಟಕವನ್ನು ಕೀಮಾಯಣ ಅಂತ ರಾಮಾಯಣ ಅಂತ ಆಡ್ತಾ ಇದ್ರು. ಅದಕ್ಕೆ ಜನರು ಕೀಮಾಯಣ ಅಂತ ಹೆಸರಿಟ್ಟಿದ್ರು. ಅದರಲ್ಲಿ ಕೂಡ ಬೇಟೆಯಾಡುವ ಸನ್ನಿವೇಶ ಬರ್ತದೆ. ಆ ಬೇಟೆಯನ್ನು ಯಾಕೆ ಆಡ್ತಾರೆ ಉದಾಹರಣೆಗೆ ನೋಡೋಣ. ಸೀತೆ ಹೇಳ್ತಾ ಇದ್ದಾಳೆ, ಚಿನ್ನದ ಜಿಂಕೆ ಓಡುತ್ತಿದೆ, ಓನಲ್ಲ ನನಗೆ ಅದನ್ನು ಹಿಡಿದು ಕೊಡು ಅಂತ ಕೇಳ್ತಾಳೆ. ರಾಮ ಅದಕ್ಕೆ ಏನ್ ಮಾಡ್ತಾನೆ, ಅದು ಮಾಯದ ಜಿಂಕೆಯನ್ನು ಕತೆ ಅದು ಬಿಡಿ, ಅದಕ್ಕೆ ಹೋಗಿ ಬಾಣವನ್ನು ಬಿಟ್ಟು ಅದನ್ನು ಕೊಲ್ತಾನೆ. ಸೀತೆಯು ಜಿಂಕೆಯನ್ನು ನನಗೆ ಹಿಡಿದುಕೊಡು ಅಂದಾಗ ಅದನ್ನು ಹಿಡಿದು ಕೊಡ್ಬೇಕು ತಾನೆ. ಬಾಣ ಬಿಟ್ಟು ಕೊಲ್ಲೋದು, ಅವನು ಮಾರಿಚ ಅದು ಕೂಗೋದು, ಅದು ಕತೆ ಬೇಡ. ಕೊಲ್ಲುವುದು ಏನಕ್ಕೆ, ಮಾಂಸ ಮಾಡಕ್ಕೆ ಅಂತ ತಮಿಳು ರಾಮಾಯಣದಲ್ಲಿ ಈ ರೀತಿ ವಾದವನ್ನು ಮಾಡ್ತಾರೆ. ಇದು ರಾಜಕೀಯದ ಒಂದು ವಿಧಾನ. ಯಾಕಂದ್ರೆ ಇವಾಗ ಕೆಲ ಪ್ರಧಾನಿಯವರೇ 16 ಕಡೆ ಹೇಳಿದ್ರು ಮಾಂಸ ತಿಂದು ಅಲ್ಲಿಗೆ ಹೋಗ್ತಾರೆ, ಮಾಂಸ ತಿಂದು ಇಲ್ಲಿಗೆ ಹೋಗ್ತಾರೆ ಅಂತ. ಆ ರಾಮಾಯಣದಲ್ಲೇ ಹೀಗೆ ಜಿಂಕೆಯನ್ನು ಹಿಡಿದು ತರಲು ಹೋದನೋ ರಾಮ ಅಥವಾ ಮಾಂಸಕ್ಕಾಗಿ ಕೊಲ್ಲಲು ಹೋದನೋ ಎನ್ನುವಂಥ ಪ್ರಶ್ನೆಯನ್ನು ಈಗಾಗಲೇ ತಮಿಳು ನಾಟಕಗಳಲ್ಲಿ ಎತ್ತಿ ಆಗೋಗ್ಬಿಟ್ಟಿದೆ, ಚರ್ಚೆ ಆಗೋಗ್ಬಿಟ್ಟಿದೆ. ಹೀಗೆ ಒಂದಕ್ಕೊಂದು ಸಂಬಂಧವಿಲ್ಲದಂಥ ರಾಜಕೀಯದ ಈ ಕ್ಷೇತ್ರದಲ್ಲಿ ಗಯಾದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಮೋದಿಯವರು ನನ್ನ ವಿರೋಧಿಗಳನ್ನು ಶಿಕ್ಷಿಸಿ, ಅವರು ರಾಜಕೀಯ ವಿರೋಧಿಗಳನ್ನು ಶಿಕ್ಷಿಸಿ ಅಂತ ಹೇಳಲಿಲ್ಲ, ನನ್ನ ವಿರೋಧಿಗಳನ್ನು ಶಿಕ್ಷಿಸಿ, ಅವರನ್ನು ಸೋಲಿಸುವ ಮೂಲಕ ಶಿಕ್ಷಿಸಿ ಅಂತ ಹೇಳಿದ್ದಾರೆ. ಪಾಪ ಪ್ರಧಾನಿ ಮೋದಿ ಅವರಿಗೆ ಅಲ್ಲೇ ಶಿಕ್ಷೆ ಆಗಿದೆ. ಯಾಕಂತ ಹೇಳಿದ್ರೆ
ಮೈತ್ರಿ ಪಕ್ಷದ ನಿತೀಶ್ ಕುಮಾರ್ ಅವರು ಬರಲೇ ಇಲ್ಲ. ಆಯಾದ ಸಭೆಗೆ ಬರ್ತೀನಂತ ಹೇಳಿದ್ರು. ಅವರ ಹೆಸರು ಕೂಡ ಇತ್ತು. ಮೈತ್ರಿ ಪಕ್ಷದ ಮುಖ್ಯ ಪಕ್ಷವಾಗುವ NDA ಮೈತ್ರಿ ಪಕ್ಷದ ಅತಿ ಮುಖ್ಯವಾದ ಪಕ್ಷ ಇದು ನಿತೀಶ್ ಕುಮಾರ್ದು. ಯಾಕಂತ ಹೇಳಿದ್ರೆ NDA ಪಕ್ಷದಲ್ಲಿ ಮಿತ್ರ ಪಕ್ಷದಲ್ಲಿರೋ ಎಲ್ಲ ಮರಿ ಪಕ್ಷಗಳು 1 ಸೀಟು 2 ಸೀಟು ಗೆಲ್ಲುವವು. ಸ್ವಲ್ಪ ಹೆಚ್ಚು ಸೀಟ್ ಏನಾದರೂ ಗೆಲ್ಲದ್ರೆ ಇರುವುದು JDU ಮಾತ್ರ. ಅದು ಈ ಬಾರಿ ಗೆಲ್ಲುವ ಅವಕಾಶ ಕಡಿಮೆ ಇದೆ, ಆದರೂ ಅದು ಇದೆ. ಅಂಥವರು ನಿನ್ನೆ ನನ್ನ ವೈರಿಗಳನ್ನು ಶಿಕ್ಷಿಸಿ ಅಂತ ಪ್ರಧಾನಿ ಮೋದಿಯವರು ಗಯಾದಲ್ಲಿ ಭಾಷಣ ಮಾಡುವಾಗ ಅವರ ಗೆಳೆಯನೇ ಬಾರದೆ ಒಂದು ರೀತಿಯಲ್ಲಿ ಮಾನಸಿಕ ಶಿಕ್ಷೆಗೆ ಅವರನ್ನು ಗುರಿ ಮಾಡಿದ್ದಾರೆ. ಇವೆಲ್ಲದರ ನಡುವೆ ಇನ್ನೊಂದು ವಿಶೇಷ ಏನು ನಡೆದಿದೆ. ಮಹಿಳೆಯರಿಗೆ ಅಪಮಾನ ಮಾಡಿದಂಥ ಸಂಗತಿ ಈಗ 10 ಕಡೆ ಬರ್ತಾನೇ ಇದೆ. ಮಹಿಳೆಯರಿಗೆ ಹಿಂದಿನಿಂದ ಅಪಮಾನ ಮಾಡಿದ್ದಾರೆ, ಮಹಿಳೆಯರು ಅದನ್ನ ಒಪ್ಕೊಂಡು ಬಿಟ್ಟಿದ್ದಾರೆ. ನಾವೇನ್ ಮಾಡೋಣ? ಸೀತೆ ಅಷ್ಟು ಕಷ್ಟದಲ್ಲಿದ್ಲು, ಅವಳನ್ನ ಬಿಡಿಸಿಕೊಂಡು ಬಂದ ರಾಮ ಅವಳನ್ನು ಬೆಂಕಿಗೆ ಹಾಕಿ ಪರೀಕ್ಷೆ ಮಾಡ್ತಾನೆ. ಕಥೆಯಲ್ಲಿ ಇರೋದದು, ಅದು ಕತೆ ಅಂತ ಕಡೆಗೆ BJPಯ ಪಕ್ಕ ಅನುಯಾಯಿ ಆಗಿರುವಂತ ಭೈರಪ್ಪನವರೇ ಕಡೆಗೆ ಹೇಳಿದ್ರು ರಾಮಾಯಣ ಮಹಾಭಾರತ ಕಥೆರಿ ಅಂತ. ನಾವು ಹೇಳಿದ್ರೆ ಅದಕ್ಕೆ ಯಾರು ಹೊಡಿಲಿಕ್ಕೆ ಬರ್ತಾರೆ. BJPಯ ಮೋದಿಯವರ ಭಕ್ತನೇ ಆಗಿರುವಂತ ಭೈರಪ್ಪನವರೇ ಮೊನ್ನೆ ಹೇಳಿದ್ದಾರೆ ರಾಮಾಯಣ ಮತ್ತು ಮಹಾಭಾರತ ದೊಡ್ಡ ಕಥೆರಿ ಅದು ಅಂತ ಹೇಳಿದ್ದಾರೆ. ಅದು ಕತೆ ಏನಾದರೂ ಆಗಲಿ, ಕಥೆಯೇ ಆದರೂ ಕೂಡ ಹೆಂಡತಿಯನ್ನು ತಂದು ಬೆಂಕಿಗೆ ಹಾಕಿಬಿಟ್ಟು ಪರೀಕ್ಷೆ ಮಾಡ್ತಾನೆ ರಾಮ. ಇಷ್ಟು ಮಾಡಿದ್ರು ಕೂಡ ಮಹಿಳೆಯರು ಅವನನ್ನು ದೊಡ್ಡ ಮನುಷ್ಯ, ಮರ್ಯಾದಾ ಪುರುಷೋತ್ತಮ ರಾಮ ಅಂತ ಇವರೇ ಹೆಂಗಸರು ಒಪ್ಕೊಂಡಿರುವಾಗ ಬೇರೆಯವರು ಏನು ಮಾಡ್ಲಿಕ್ಕಾಗ್ತದೆ? ಅದರ ಜೊತೆಗೆ ಇನ್ನೂ ಒಂದು ಇದೆ. ಆ ಕೃಷ್ಣನೋ ಎಷ್ಟು ಮಂದಿ ಹೆಂಡತಿಯರು, ಎಷ್ಟು ಮಂದಿ ಲವರ್ಗಳು ಯಾರಿಗೂ ಗೊತ್ತಿಲ್ಲ. ಹೆಣ್ಣು ಮಕ್ಕಳ ಸೀರೆಯನ್ನು ಸೆಳೆದು ಅಡಗಿಸಿಟ್ಟ ರಾಜಕೀಯವನ್ನು ಅವನು ಮಾಡ್ದ. ಈಗ ಎಷ್ಟೋ ಜನ ದುಡ್ಡು ಅಡಗಿಸಿಟ್ಟಿದ್ದಾರೆ ಚುನಾವಣಾ ಕಾಲದಲ್ಲಿ. ಅದನ್ನೆಲ್ಲ ಚುನಾವಣಾ ಆಯೋಗದ ನಿನ್ನೆ ಧಾರವಾಡದಲ್ಲಿ ದುಡ್ಡಿನ ಮೂಟೆಯೇ ಸಿಕ್ಕಿದೆ ಒಂದು ಕಡೆ. ಅಂತ ಕೃಷ್ಣನನ್ನು ಪರಮ ಭಕ್ತೆಯರಾಗಿ ಮಹಿಳೆಯರು ಕೊಂಡಾಡುವಾಗ ಅವರನ್ನು ಅವಮಾನಿಸುವ ಶಬ್ದಗಳು ಹುಲು ಮನುಷ್ಯರಿಂದ, ಇವು ಕೆಲಸಕ್ಕೆ ಬಾರದ ರಾಜಕಾರಣಿಗಳು ಮಹಿಳೆಯರನ್ನು ಅವಮಾನಿಸಿ ಹುಲುಮಾನವರವರು. ದೇವರುಗಳೇ ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ. ಅವನು ವಿಷ್ಣು ಅನ್ನುವವನು ತುಳಸಿ ಎನ್ನುವುದನ್ನು ರೇಪ್ ಮಾಡಿ, ಪುರಾಣದಲ್ಲಿರೋದು, ಅವಳಿಗೆ ತುಳಸಿ ಪೂಜೆ ಮಾಡಿಬಿಟ್ರು, ಎಲ್ಲ ಶಾಂತಿ ಮಾಡಿಬಿಟ್ರು. ಜಲಂಧರ ಅನ್ನುವಂಥ ಅವನ ಪತ್ನಿ ತುಳಸಿ. ಆ ಇಂದ್ರ ದೇವರಾಜನೋ ಅಂಥವರೇ ಇವಾಗ ರಾಜಕೀಯದಲ್ಲಿ ಕಾಣೋದು. ಅಲ್ಲಿಗೆ ಮೋಸ ಮಾಡಿಬಿಟ್ಟ. ರಾಜಕೀಯದಲ್ಲಿ ಮೋಸ ಮಾಡೋದು ಒಂದು ಕಲೆ ಮಾರೈರಿ. ಅದು ಕೂಡ ರಾಮಾಯಣದಲ್ಲಿ ಬರುತ್ತದೆ ಅಹಲ್ಯ ಕತೆ. ಹೀಗೆ ಪ್ರತಿಯೊಂದು ಹಂತದಲ್ಲೂ ಮಹಿಳೆಯರು ಮೋಸ ಹೋದರೂ ಕೂಡ ಅಹಲ್ಯೆಗೆ ಏನು ಮಾಡ್ತಾನೆ ಅವನು? ಇಂದ್ರ ದೇವರ ರಾಜ ಅಂತೆ, ಮೋಸದಿಂದ ಬಂದ್ಬಿಟ್ಟು ಅನ್ಯಾಯ ಮಾಡ್ತಾನೆ. ಈ ರಾಜಕೀಯದ ನಡುವೆ ಪುರಾಣಗಳನ್ನು ಎಳೆದು ಮಹಾಭಾರತದ್ದು ರಾಜಕೀಯ ಬಹಳ ಇದೆ, ಅದು ಇನ್ನೊಮ್ಮೆ ಮಾತನಾಡೋಣ. ಇವಾಗ ಈ ಅಹಲ್ಯೆಯ ವಿಮೋಚನೆ ಮಾಡುವಂಥ ಕಥೆಯನ್ನು ಬರ್ತದೆ. ಅದು ಸ್ವಲ್ಪ ಮಹಿಳೆಯರಿಗೆ ಪರ ಇರ್ಬೋದು, ಉಳಿದಂತೆ ಮಹಿಳೆಯರ ಪರ ಅಲ್ಲಿ ಎಲ್ಲೂ ಇಲ್ಲ. ಈಗ ಯಾಕೆ ಬಂತು ಅಂತ ಹೇಳಿದ್ರೆ ಬರೀ HDK ವಿಷಯ ಅಲ್ಲ. ಕಾಂಗ್ರೆಸ್ಸಿನ ನಾಯಕರಾದ ಸುರ್ಜೇವಾಲಾ ಅವರಿಗೆ ಚುನಾವಣಾ ಆಯೋಗವು 48 ಗಂಟೆ ನಿಷೇಧ ಹೇರಿದೆ. ಯಾಕೆ? ಸುರ್ಜೇವಾಲಾ ಅವರು ಕಳೆದ ವಾರ ಸಂಸದೆ ಮತ್ತು ಸಿನಿಮಾ ನಟಿ ಹೇಮಾ ಮಾಲಿನಿ ಅವರ ಬಗ್ಗೆ ಕೀಳಾಗಿ ಮಾತನಾಡಿದ್ದರಂತೆ, ಕೀಳಾಗಿ ಪೋಸ್ಟ್ ಮಾಡಿದ್ದರಂತೆ. ಅದರ ವಿರುದ್ಧ ಅವರು ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದರು. ಚುನಾವಣಾ ಆಯೋಗವು ಸುರ್ಜೇವಾಲಾ, ಕಾಂಗ್ರೆಸ್ ನಾಯಕ ಸುರ್ಜೇವಾಲಾ ಅವರಿಗೆ 48 ಗಂಟೆ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸದಂತೆ ಅವರಿಗೆ ನಿಷೇಧ ಹೇರಿದೆ. ಇದು ಚುನಾವಣಾ ಆಯೋಗ ಈ ಬಾರಿ ಮಾಡಿರುವ ಮೊದಲ ನಿಷೇಧ. ಹೀಗೆ ರಾಜಕೀಯ ಮತ್ತು ಚುನಾವಣಾ ಆದಾಯಗಳು ಯಾವ ರೀತಿ ನಡೀತದ ಅಂತ ಹೇಳಿದ್ರೆ, ಖಜುರಾಹೋ, ಮಧ್ಯಪ್ರದೇಶದಲ್ಲಿರುವ ಖಜುರಾಹೋದಲ್ಲಿ ನಾಡು ಚುನಾವಣೆ ನಡೀತದೆ. ಆ ಖಜುರಾಹೋ ಮುಖ್ಯ ಪಕ್ಷ, ಅಲ್ಲಿ BJPಯ ನಂತರ ಮುಖ್ಯ ಪಕ್ಷ ಕಾಂಗ್ರೆಸ್. ಅದು ಖಜುರಾಹೋ ಕ್ಷೇತ್ರವನ್ನು
ಮೈತ್ರಿ ಪಕ್ಷ ಸಮಾಜವಾದಿ ಪಕ್ಷಕ್ಕೆ ಬಿಟ್ಟುಕೊಟ್ಟಿತ್ತು. ಆದರೆ ಸಮಾಜವಾದಿ ಪಕ್ಷದ ಮೀರಾ ಯಾದವ್ ಸಲ್ಲಿಸಿದ ನಾಮಪತ್ರವನ್ನು ಅಲ್ಲಿ ವಜಾ ಮಾಡಲಾಗಿದೆ. ಯಾಕಂದರೆ ರಾಮ ರಾಜನಾಗುವುದನ್ನು ಭರತನ ತಾಯಿ ವಜಾ ಮಾಡಿದಂತೆ ಮೀರಾ ಯಾದವರ ನಾಮಪತ್ರವನ್ನು ಖಜುರಾಹೋದಲ್ಲಿ ಅಲ್ಲಿನ ಚುನಾವಣಾಧಿಕಾರಿ ವಜಾ ಮಾಡಿದ್ದಾರೆ. ಇದು ಬಿಜೆಪಿಯ ರಾಜಕೀಯ ಅಂತ ಸಮಾಜವಾದಿ ಪಕ್ಷವು ಟೀಕಿಸಿದೆ. ಅನಂತರ ಬೇರೆ ದಾರಿ ಇಲ್ಲದೆ ಇವಾಗ ಕಾಂಗ್ರೆಸ್ನವರು ಅಲ್ಲಿ ಇರುವಂಥ ಫಾರ್ವರ್ಡ್ ಬ್ಯಾಕ್ಲನ ನಾಮಪತ್ರ ಸಲ್ಲಿಸಿದ ಒಬ್ಬರನ್ನು ತಮ್ಮ ಅಭ್ಯರ್ಥಿಯಾಗಿ ಒಪ್ಪಿಕೊಂಡಿದೆ. ಹೀಗೆ ಕಾರಣವಿಲ್ಲದೆಯೂ ಬೇರೊಬ್ಬರನ್ನು ಒಪ್ಪಿಕೊಳ್ಳಬೇಕಾದಂಥ ಪ್ರಸಂಗ ಬರ್ತದೆ. ಅಪ್ಪಿಕೊಳ್ಳಬೇಕಾದಂಥ ಪ್ರಸಂಗ ಬರ್ತದೆ. ಹಾಗೆ ರಾಮ ಹನುಮಂತನನ್ನು ಒಪ್ಪಿಕೊಂಡನೋ ಎನ್ನುವಂತೆ ಇಲ್ಲಿ ಖಜುರಾಹೋದಲ್ಲಿ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳು ಬೇರೆ ದಾರಿ ಇಲ್ಲದೆ ಫಾರ್ವರ್ಡ್ ಬ್ಲಾಕ್ ನಿನ್ನ ನಾಮಪತ್ರ ಸಲ್ಲಿಸಿದವರನ್ನೇ ನಮ್ಮ ಅಭ್ಯರ್ಥಿಯನ್ನು ಬರಮಾಡಿಕೊಂಡಿವೆ. ಹೀಗೆ ರಾಜಕೀಯದಲ್ಲಿ ಪ್ರತಿಯೊಂದು ಹಂತದಲ್ಲೂ ಬೇರೆ ಬೇರೆ ನಡೆಗಳು ಕಂಡುಬರುತ್ತಿದ್ದು, ಕಾರಣಗಳು ನೂರಾರು ಇರಬಹುದು. ಆದರೆ ಕಾರಣಕ್ಕೆ ಒಂದು ಹೂರಣ ಬೇಕಾಗುತ್ತಲ್ಲ, ಆ ಹೂರಣವನ್ನು ಹುಡುಕಲಿಕ್ಕೆ ಇನ್ನಷ್ಟು ಸಮಯ ಉಂಟು. ಇಲ್ಲಿಗೆ ಇಂದಿನ ಕತೆ ಕಾರಣವನ್ನು ನಿಲ್ಲಿಸ್ತಾ ಇದ್ದೇನೆ. ನೀವೆಲ್ಲ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ನಿಮಗೆಲ್ಲ ದೊಡ್ಡ ದೊಡ್ಡ ನಮಸ್ಕಾರಗಳು.